ಅಂಜಲಿ ಹತ್ಯೆ ಕೇಸ್ನ ಆರೋಪಿ ಗಿರೀಶನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ದಿವಾನಿ ಮತ್ತು ಜೆಎಂಎಫ್ಸಿ ಕೋರ್ಟ್ ಮುಂದೆ ಆರೋಪಿ ಗಿರೀಶನ್ನ ಹಾಜರುಪಡಿಸಲಾಯಿತು. ಈ ವೇಳೆ ಜಡ್ಜ್ನ ಮುಂದೆ ಕೈ ಮುಗಿದು ಕಣ್ಣೀರು ಹಾಕಿದ್ದಾನೆ ಆರೋಪಿ ಗಿರೀಶ್ ಸಾವಂತ್. ಈ ವೇಳೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ, ಕೊಲೆ ಮಾಡುವಾಗ ಇದೆಲ್ಲ ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಗದರಿಸಿದ್ದಾರೆ ಜಡ್ಜು. ಆ ನಂತರ 8 ದಿನ ಪೊಲೀಸ್ ಕಸ್ಟಡಿಗೆ, ಅಂದರೆ ಈ ಕೇಸ್ನಲ್ಲಿ CID ಕಸ್ಟಡಿಗೆ, ಯಾಕಂತಂದರೆ ಕೇಸನ್ನು CIDಗೆ ಹಸ್ತಾಂತರಿಸಲಾಗಿದೆ. ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶವನ್ನು ಮಾಡಿದೆ. 1ನೇ ACJ ಮತ್ತು JMFC ಕೋರ್ಟ್ನ ಜಡ್ಜ್ ನಾಗೇಶ್ ನಾಯ್ಕ್ ಈ ಆದೇಶವನ್ನು ಮಾಡಿದ್ದಾರೆ. ಇವತ್ತು ಗಿರೀಶ್ ಸಾವಂತ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಆತ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದಾನೆ. ಈ ವೇಳೆ ಜಡ್ಜ್ ಗದರಿದ್ದಾರೆ, ಈಗ ಕಣ್ಣೀರಿಡ್ತಾ ಇದೆಯಲ್ಲ, ಮೊನ್ನೆ ಗೊತ್ತಾಗ್ಲಿಲ್ವಾ ನಿನಗೆ, ಕೊಲೆ ಮಾಡುವಾಗ ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಪ್ರಶ್ನಿಸಿದ್ದಾರೆ. ಆ ನಂತರ 8 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಅಂಜಲಿಯ ಹಂತಕ ಗಿರೀಶ್ ಸಾವಂತ್ ಈತನನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಆತನನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆತ ಕಣ್ಣೀರು ಹಾಕಿದ್ದಾನೆ ಅನ್ನುವಂಥ ಮಾಹಿತಿ. ಈ ವೇಳೆ ಜಡ್ಜ್ ಗದರಿದ್ದಾರೆ, ನಿನಗೆ ಮೊನ್ನೆ ಗೊತ್ತಾಗ್ಲಿಲ್ವಾ, ಕೊಲೆ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಾಗ್ಲಿಲ್ಲ ನಿನಗೆ ಅಂತ ಪ್ರಶ್ನಿಸಿದ್ದಾರೆ. ನಂತರ 8 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಆತನನ್ನು ಕಸ್ಟಡಿ ಕೊಡಿ ಅಂತ ಪೊಲೀಸರು ಮನವಿ ಮಾಡಿದ ಕಾರಣಕ್ಕಾಗಿ ಆ ಮನವಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಧೀಶರು ಆತನನ್ನು ಕಸ್ಟಡಿ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.